ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಹರಿಪ್ರಸಾದ್ ನಿಟ್ಟೆ. ಕಾಮಗಾರಿ ಪ್ರಗತಿಯಲ್ಲಿದೆ ಈ ತಂಡದೊಟ್ಟಿಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಯ್, ನನ್ನ ಹೆಸರು ವಿಮರ್ಶ್. ನಾನು ಕಾಮಗಾರಿ ಪ್ರಗತಿಯಲ್ಲಿದೆ ಶಾರ್ಟ್ ಫಿಲ್ಮ್ನ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮ್ ಚಂದ್ರ. ಸೊ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಶಾರ್ಟ್ ಫಿಲಮ್ಗೆ ನಾನು DOP ಆಗಿ, ಎಡಿಟರ್ ಆಗಿ ಮತ್ತು DI ಹಾಗೆ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಈ ಕಾಮಗಾರಿ ಪ್ರಗತಿಯಲ್ಲಿದೆ ಯಾವ ಥರ ಹುಡ್ತು ಸ್ಟೋರಿ ಅಂತ ಹೇಳಿದ್ರೆ, ನಾನು ಗೌತಮ್, ಅಭಯ್ ನಾವೆಲ್ಲ ಒಟ್ಟಿಗೆ ಪದವಿ ಪೂರ್ವ ಅಂತ ಒಂದು ಮೂವಿಯಲ್ಲಿ ಸಿಕ್ಕಿದ್ವಿ. ಸೊ ಆ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಭಯ್ ಅವರು ಅವ್ರ ಜೀವನದಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ರು. ಸೊ ಅಂದರೆ ಆ ಥರದ್ದು ನಾವು ಸುಮಾರು ಕೇಳಿದ್ದೀವಿ. ಅಂದರೆ ಪ್ರತಿದಿನವೂ ನ್ಯೂಸ್ ಪೇಪರಲ್ಲಿ ಓದ್ತಾನೆ ಇರ್ತೀವಿ, ಬಟ್ ನಮ್ಗೆ ಅದೇನೂ ಅನಿಸಿರಲಿಲ್ಲ. ಬಟ್ ಅಭಯ್ ಹೇಳಿದ ರೀತಿ ನಮಗೆ ತುಂಬ ಯೋಚನೆ ಮಾಡೋ ಥರ ಮಾಡ್ತು. ಕಾಡೋದಕ್ಕೆ ಶುರುವಾಯಿತು. ಅದಾದಮೇಲೆ ಇದ್ರ ಬಗ್ಗೆ ಏನಾದರೂ ಸ್ಟೋರಿ ಬರೀಬೇಕು, ಇದ್ರ ಬಗ್ಗೆ ಏನಾದರೂ ಕಂಟೆಂಟ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಥಾಟ್ಸ್ ಬಂತು. ಸೊ ನಾವು ಫ್ರೆಂಡ್ಸ್ ಸರ್ಕಲ್, ನಮ್ಮ G3 ಕ್ರಿಯೇಷನ್ ಟೀಮ್ ಏನಿದೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾಯಿದ್ವಿ. ಹಾಗೇನು ಇದನ್ನು ನಾನು ಹರಿಪ್ರಸಾದ್ ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡಿದೆ. ಆವಾಗ ಚೆನ್ನಾಗಿದೆ ಕಂಟೆಂಟ್ ಅಂತ ಹೇಳಿದರು. ವಿಮರ್ಶ್ ಅಂತೂ ಇದ್ರ ಬಗ್ಗೆ ಏನೋ ಮಾಡಬೇಕು ಅಂತ ತುಂಬ ಹೇಳ್ತಿದ್ರು. ಅಂದರೆ ಇದು ಎಷ್ಟೊಂದು ಜನ ಈ ಒಂದು ಇನ್ಸಿಡೆಂಟಿಂದ ತುಂಬ ಸಫರ್ ಆಗ್ತಿದ್ದಾರೆ. ಸೊ ನಾವೇನಾದರೂ ಮಾಡಬೇಕು ಇದ್ರ ಬಗ್ಗೆ ಅಂತ ತುಂಬ ಹೇಳ್ತಿದ್ರು. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ಒಂದು ದಿನ ಆ್ಯಕ್ಚುಲಿ ವಿಮರ್ಶ್ ಒಂದು ಕತೆ ಬರ್ಕೊಬಂದು ಆಫೀಸಲ್ಲಿ ನರೇಟ್ ಮಾಡಿದ್ರು, ನಮ್ಮ G3 ಆಫೀಸಲ್ಲಿ. ಸೊ ಕತೆ ಕೇಳಿಬಿಟ್ಟು ಚೆನ್ನಾಗಿದೆ ಬ್ರೋ, ಮಾಡ್ಬೋದು ಅಂತ ಹೇಳಿದ್ವಿ. ಬಟ್ ಅವರು ಬ್ರೋ ಇದು ನೀವೇ ಡೈರೆಕ್ಟ್ ಮಾಡಿ ಅಂದರು. ಬಟ್ ನನಗೆ ಇಲ್ಲ, ಇದು ನಿಮ್ಮ ಕತೆ, ಅಂದರೆ ನಿಮಗೆ ನೂಕ್ ಆ್ಯಂಡ್ ಕಾರ್ನರ್ಸ್ ಗೊತ್ತಿರುತ್ತೆ. ನೀವು ಕತೆ ಬರೆದಿರೋದ್ರಿಂದ ನೂಕ್ ಆ್ಯಂಡ್ ಕಾರ್ನರ್ಸ್ ಗೊತ್ತಿರುತ್ತೆ. ನಿಮ್ಮ ಥಾಟ್ ಏನು ಅಂತ ನೀವೇ ಕನ್ವೆ ಮಾಡಿ. ನಾನು ಡೈರೆಕ್ಟ್ ಮಾಡಿದ್ರೆ ಅದು ಅಂದರೆ ನನಗೇನೋ ಅನ್ನಿಸ್ತಿಲ್ಲ. ಸೊ ನೀವೇ ಮಾಡಿ, ಆ್ಯಂಡ್ ನಿಮ್ಗೇನು ಸಪೋರ್ಟ್ ಬೇಕೋ ಅದು ನಾನು ಡೆಫಿನೆಟ್ಲಿ ನಮ್ಮ ಇಡೀ ಟೀಮ್ ನಿಮ್ಮ ಜೊತೇಲಿ ಇರ್ತೀವಿ. ಸೊ ನಿಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ನಿಮಗೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ವಿಮರ್ಶ್ ಓಕೆ ಫೈನ್ ಅಂತ ಹೇಳಿ ಸ್ಕ್ರಿಪ್ಟಿಂಗ್ಗೆ ಕೂತ್ವಿ. ಹರಿಪ್ರಸಾದ್ ಅವರು, ನಾನು ಮತ್ತು ವಿಮರ್ಶ್ ಅವರು. ನಮ್ಮ ಸ್ಕ್ರಿಪ್ಟ್ ರೈಟಿಂಗ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಡೈಲಿ 10 o'clock ಸ್ಟಾರ್ಟ್ ಮಾಡ್ತಾಯಿದ್ವಿ. ನೈಟ್ 4 o'clock ಮಾರ್ನಿಂಗ್ವರೆಗೂ ಕೂತು ಬರಿತಾ ಇದ್ವಿ. ನಾನಾಗಿರ್ಬೋದು, ಗೌತಮ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಮತ್ತು ನನ್ನ ಹಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಂಥ ಕೆಲವು ಫ್ರೆಂಡ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆದರು. ನಾವು ಮಡಿವಾಳ ಅನ್ನೋ ಒಂದು ಪ್ಲೇಸಲ್ಲಿ ನಮ್ಮ ಗೆಳೆಯರ ರೂಮಲ್ಲಿ ಪ್ರತಿ ಆಲ್ಮೋಸ್ಟ್ ಒಂದು 4-5 ನೈಟ್ಸ್ ಕೂತ್ಕೊಂಡು ಅದರ ಡೈಲಾಗ್ಸ್ ಕರೆಕ್ಷನ್ಸ್ ಆಗಿರಲಿ, ಅಥವಾ ಅವ್ರು ಮಾಡಿರೋ ಒಂದು ಕಥೆಯ ಪ್ರೆಸೆಂಟೇಷನ್ ಆಗಿರಲಿ, ಅಥವಾ ಅದರಲ್ಲಿ ಆಗುವ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಬರ್ತೀವಿ. ಸೊ ನಾನು ಒಂದಷ್ಟು ಕಥೆಗಳನ್ನು ಬರೆದಿದ್ದೀನಿ, ಬಟ್ ಈ ಕಥೆನೇ ಒಂಥರ ಈ ಕಥೆನೇ ಈ ಚಿತ್ರದ ಹೀರೋ. ಸೊ ಹಾಗಾಗಿ ಅದನ್ನು ವಿಮರ್ಶ್ ಅವರು ಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಕೇಳೋಕ್ಕೆ ಖುಷಿ ಆಯಿತು. ಖುಷಿಯಿಂದ ಈ ಟೀಮಲ್ಲಿ ನಾನು ಒಂದು ಪಾರ್ಟ್ ಆಗ್ತೀನಿ ಅಂತ ಇನ್ವಾಲ್ವ್ ಆಗ್ತಾ ಬಂದೆ. ನೆಕ್ಸ್ಟ್ ಡೈಲಾಗ್ ಪಾರ್ಟ್ಸ್ ಬಂದಾಗ ಯಾವ ಥರ ವರ್ಕ್ ಆಗ್ತಾಯಿತ್ತು ಅಂತ ಹೇಳಿದರೆ, ನಾವು ಶೂಟ್ ಟೈಮಲ್ಲೂ ಇಂಪ್ರೂವೈಸೇಷನ್ ಮಾಡ್ತಾಯಿದ್ವಿ ಡೈಲಾಗನ್ನು. ಯಾಕಂತ ಹೇಳಿದರೆ ಆ ಆರ್ಟಿಸ್ಟ್ ಯಾವ ಥರ ಹೇಳ್ತಾಯಿದ್ರು ಅದನ್ನು ಡೈಲಾಗನ್ನು, ಅದರ ಮೇಲೆ ನಾವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪ್ರೊಡ್ಯೂಸ್ ಯಾವ ಥರ ಆಯಿತು ಅಂತ ಹೇಳಿದರೆ, ಈ ಫಿಲ್ಮು ನಾವು ಆಲ್ರೆಡಿ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ವಿ. ನೇಕೆಡ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ತುಂಬಾ ಶಾರ್ಟ್ ಫಿಲ್ಮ್ಗಾಗಿರ್ಬೋದು ತುಂಬಾ ಪ್ರಾಜೆಕ್ಟ್ ಮಾಡಿರೋದ್ರಿಂದ ನಮ್ಮ ಟೀಮನ್ನು ನೋಡಿ ಒಬ್ಬರು ನವೀನ್ ಸರ್ ಮುಂದೆ ಬಂದರು ಪ್ರೊಡ್ಯೂಸ್ ಮಾಡೋಕ್ಕೆ. ಅವ್ರ ಹತ್ರ ಈ ಥರ ಕಂಟೆಂಟ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಸೊ ಅಪ್ರೋಚ್ ಮಾಡಿದಾಗ ಸೋಷಿಯಲ್ ಅವೇರ್ನೆಸ್ ಇರುವಂಥ ಶಾರ್ಟ್ ಫಿಲ್ಮ್ ಅಂತ ಹೇಳಿದಾಗ ತುಂಬಾ ಖುಷಿಪಟ್ಟರು. ಸೊ ನಮಗೆ ಪ್ರೊಡಕ್ಷನ್ ತುಂಬ ಹೆಲ್ಪ್ ಆಯಿತು. ಅಂದರೆ ಪ್ರತಿ ಸತಿ ನಾವೇ ದುಡ್ಡು ಹಾಕ್ಕೊಂಡು ತುಂಬ ಕಷ್ಟಪಟ್ಟು ಮಾಡ್ತಿದ್ವಿ. ಬಟ್ ಈಗ ನಮಗೆ ನವೀನ್ ಸರ್ ಸಪೋರ್ಟಾಗಿ ನಿಂತಿದ್ದರಿಂದ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಅಂದರೆ ತುಂಬ
ಈಸಿಲಿ ಮಾಡೋ ಥರ ಆಯಿತು. ಅಂದರೆ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ. ಆಗ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಿದ್ವಿ, ಬಟ್ ಈಗ ಪ್ರೋಸೆಸ್ನ ಎಂಜಾಯ್ ಮಾಡ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆರ್ಟಿಸ್ಟ್ ಯಾವ ಥರ ಕಾಸ್ಟಿಂಗ್ ಆಯಿತು ಅಂತ ಹೇಳಿದ್ರೆ, ಲೈಕ್ ನಾವು ಈ ಶಾರ್ಟ್ ಫಿಲ್ಮ್ ಅಂತ ಹೇಳಿದ್ರೆ ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಹೇಳಿ ನೋನ್ ಫೇಸಸ್ ನಾವು ಹುಡುಕ್ತಾ ಇದ್ವಿ. ಆವಾಗ ನಮಗೆ ಸಿಕ್ಕಿದ್ದು ತುಳು ಫಿಲ್ಮ್. ನಾವು ಅಂತ ಹೇಳಿದ್ರೆ ಮಂಗಳೂರು ಸೈಡ್ ಆಗಿರೋದ್ರಿಂದ ನಮಗೆ ನವ್ಯ ಪೂಜಾರಿ ಅವ್ರ ಪರಿಚಯ ಇದ್ದಿದ್ದರಿಂದ ಸೊ ಅವ್ರ ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ಅವರು ಓಕೆ ಅಂತ ಹೇಳಿದರು. ಸೊ ಸ್ಟೋರಿ ಇಷ್ಟ ಆಯಿತು ಅವ್ರಿಗೂ. ಮಗಳ ಕ್ಯಾರೆಕ್ಟರ್ಗೆ ಓಕೆ ಅಂತ ಹೇಳಿದ್ರು. ಸೊ ತಂದೆ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ದಾಗ ನಮಗೆ ಶಂಕರ್ ನಾರಾಯಣ್, ನಿಮ್ಗೆ ಗೊತ್ತಿರ್ಬೋದು ಎಲ್ರಿಗೂ, ಒಳ್ಳೆ ನಟರು, ಸೀರಿಯಲ್ ಆ್ಯಕ್ಟರ್ ಅವರು. ಸೊ ತುಂಬ ಫಿಲ್ಮ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಲೈಕ್ ಸ್ಟೋರಿ ತುಂಬ ಚೆನ್ನಾಗಿದೆ, ನಾನು ಇದರಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಮಗೆ ಇಲ್ಲಿ ಲೈಕ್ ಕಾಸ್ಟಿಂಗ್ ಆಯಿತು, ಓಕೆ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವಿಲ್ಲಿ ತನಕ ನಾವು ಬೇರೆ ಬೇರೆ ಪುಟ್ಟ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಅದರಲ್ಲಿ ನಾವೇ ಆ್ಯಕ್ಟ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ನಮಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಂದರೆ ಇಲ್ಲಿರುವ ಇಬ್ಬರು ಆರ್ಟಿಸ್ಟ್ಗಳು, ಲೈಕ್ ಈ ಕಥೆಯ ಮುಖ್ಯ ಏನು ಪಾತ್ರಗಳಿದೆ ಅವರಿಬ್ಬರು ಕೂಡ ಸಿನಿಮಾ ರಂಗ ಅಥವಾ ಈ ಸಿಲ್ವರ್ ಸ್ಕ್ರೀನಲ್ಲಿ ಒಂದಷ್ಟು ತಮ್ಮ ಪ್ರತಿಭೆಗಳನ್ನು ತೋರಿಸ್ಕೊಂಡು ಪ್ರಬುದ್ಧತೆ ನಟನೆಯಲ್ಲಿ ಸಾಧನೆಗಳನ್ನು ಮಾಡ್ಕೊಂಡು ಬಂದವರು. ಅದು ಶಂಕರ್ ನಾರಾಯಣ ಸರ್ ಆಗಿರ್ಬೋದು, ಅದರ ಜೊತೆಗೆ ಲೀಡಲ್ಲಿರುವ ಲೈಕ್ ನವ್ಯ ಪೂಜಾರಿ ಮ್ಯಾಮ್ ಆಗಿರ್ಬೋದು. ಇಬ್ಬರು ನಮ್ಮ ಕತೆಗೆ ಒಂದು ಜೀವ ತುಂಬುವಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಮೊದಲಿನಿಂದ ಕೊನೆಯವರೆಗೂ ಶೂಟಿಂಗ್ನ ಪ್ರತಿ ಭಾಗದಲ್ಲೂ ಸಮಯ ತಕ್ಕಾಗಿ ಬಂದು ನಮ್ಮ ತಂಡದೊಂದಿಗೆ ಹೊಸ ತಂಡ ಆದ್ರೂ ಅದರ ಜೊತೆಗೆ ಲೈಕ್ ಚೆನ್ನಾಗಿ ಹೊಂದ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ವಿಮರ್ಶ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅಂದರೆ ಇದಕ್ಕೆ ನಾನು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಫೇಸಸ್ನ ಹಾಕೋಬೇಕು, ಅಂದರೆ ನೋನ್ ಫೇಸಸ್ನ ಹಾಕ್ಕೊಳ್ಳೋಣ ಅಂತ ಒಂದು ಕ್ಲಾರಿಟಿ ಇಟ್ಕೊಂಡಿದ್ರು. ಸೊ ಸುಮಾರು ಜನನ ಅಪ್ರೋಚ್ ಮಾಡ್ತಿದ್ರು. ಆ ಟೈಮಲ್ಲಿ ನವ್ಯ ಪೂಜಾರಿಯವರು ಮತ್ತು ಶಂಕರ್ ನಾರಾಯಣ್ ಸರ್ ಕಾಸ್ಟ್ ಆಗ್ತಾರೆ ಈ ಮೂವಿಗೆ. ಆ್ಯಂಡ್ ಅವರು 2 days ಡೇಟ್ ಸಿಕ್ಕಿತ್ತು, ಅವರಿಬ್ಬರದು 2 days ಡೇಟ್ ಸಿಕ್ಕಿರೋದ್ರಿಂದ. ಆ್ಯಂಡ್ ನಮಗೆ ಇದು ಫಸ್ಟ್ ಟೈಮ್, ಅಂದರೆ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ನ ಕಾಸ್ಟ್ ಮಾಡ್ಕೊಂಡು ಮಾಡ್ತಿರೋದು ಫಸ್ಟ್ ಟೈಮ್. ಅಂದರೆ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾನು ಪ್ರೀವಿಯಸ್ಲಿ ಒಂದಷ್ಟು ಮೂವೀಸ್ಗೆ ಅಸಿಸ್ಟ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಅಂದರೆ ಹೆಂಗೆ ಮಾಡಬೇಕು, ಅಂದರೆ ಒಂದು ನೋನ್ ಫೇಸಸ್ ಸೆಟ್ಟಿಗೆ ಬರ್ತಾರಂದರೆ ಅವ್ರ ಜೊತೆ ಹೆಂಗೆ ವರ್ಕ್ ಮಾಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಯಾಕಂದರೆ 2 daysಲ್ಲಿ ಫುಲ್ ಶಾರ್ಟ್ ಫಿಲಮ್ನ ನಾವು ಕಂಪ್ಲೀಟ್ ಮಾಡಬೇಕಿತ್ತು. ಆ್ಯಂಡ್ ಇದರಲ್ಲಿ ಮೇಜರ್ಲಿ ನಮಗೆ 2 episodes ಬರುತ್ತೆ. ಒಂದು ಹಳದಿ ಸೀಕ್ವೆನ್ಸ್ ಬಂದು ಅದಕ್ಕೆ ಸೆಟ್ ಹಾಕಬೇಕಿತ್ತು. ಅಂದರೆ ಒಂದು ಮನೇಲಿ ಏನೋ ಒಂದು ಫಂಕ್ಷನ್ ನಡೆಯುತ್ತೆ, ಸೊ ಅದಕ್ಕೆ ಅದೇ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಬೇಕಿತ್ತು, ಅದೇ ಥರದ್ದೊಂದು ಸೆಟ್ ಹಾಕಬೇಕಿತ್ತು. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಎಪಿಸೋಡು. ಮತ್ತು ಇನ್ನೂ ಒಂದು ರೋಡಲ್ಲಿ ನಡೆಯೋದು, ಅಂದರೆ ಪೂರ್ತಿ ಕತೆ ರೋಡಲ್ಲಿ ನಡೆಯೋದು. ಅದಕ್ಕೆ ನಮಗೆ ರೋಡ್ ಬ್ಲಾಕ್ ಮಾಡಬೇಕಿತ್ತು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಸೀಕ್ವೆನ್ಸು. ಸೊ ಇದನ್ನು 2 daysಲ್ಲಿ ಅಚೀವ್ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಸೊ ಯೋಚನೆ ಮಾಡ್ತಿದ್ವಿ ಇದು ಹೆಂಗೆ ಅಚೀವ್ ಮಾಡೋದು ಅಂತ. ಸೊ ಈ ಟೈಮಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿ, ಅಂದರೆ ಆಲ್ಮೋಸ್ಟ್ ಒಂದು 4 to 5 days ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಶಾರ್ಟ್ ಡಿವಿಷನ್ಸ್ ಇರ್ಬೋದು, ಸ್ಟೋರಿ ಬೋರ್ಡ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಶಾರ್ಟ್ ಡಿವಿಷನ್ಸು ಪ್ರತಿಯೊಂದು ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಫ್ರೆಂಡು ವಿಘ್ನೇಶ್ ಅಂತ ಹೇಳಿ, ಲೈಕ್ ಈಸ್ ಅ ಗುಡ್ ಆರ್ಟಿಸ್ಟ್. ಅವ್ರ ಹತ್ರ ಹೇಳಿದಾಗ ಈ ಸ್ಟೋರಿ ನಾನೇ ಇದಕ್ಕೆ ಸ್ಟೋರಿ ಬೋರ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಸ್ಟೋರಿ ಬೋರ್ಡಿಂಗ್ ಕೂಡ ಮಾಡಿಸಿದ್ವಿ. ಇದು ನನಗೆ ಡೈರೆಕ್ಷನ್ ಅಂತ ಬಂದಾಗ ಫಸ್ಟ್ ಶಾರ್ಟ್ ಫಿಲ್ಮ್ ಇದು ನಂದು. ಅಸಿಸ್ಟೆಂಟಾಗಿ ಮಾಡಿದ್ದೆ ಗೌತಮ್ ಅವ್ರ ಜೊತೆ. ಸೊ ಇದು ಫಸ್ಟ್ ಡೈರೆಕ್ಷನ್ ಆಗಿರೋದು ತುಂಬ ನರ್ವಸ್ನೆಸ್, ಗೊತ್ತಲ್ವಾ, ಫಸ್ಟ್ ಟೈಮ್ ಅಂತ ಹೇಳಿದಾಗ ನರ್ವಸ್ನೆಸ್ ಇದ್ದೇ ಇರುತ್ತೆ. ಗೌತಮ್ ಅವರು ಹೇಳಿದ್ರು ಲೈಕ್ ತಲೆ ಕೆಡಿಸ್ಕೋಬೇಡಿ, ಯಾವ ಥರ ಬರುತ್ತೋ ಪರವಾಗಿಲ್ಲ, ಲೈಕ್ ಇದು ನಿಮ್ಮ ಫಸ್ಟ್ ಶಾರ್ಟ್ ಫಿಲ್ಮ್, ನಿಮ್ಗೆ ತಲೆಯಲ್ಲಿ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇದೇನಾದರೂ ಸ್ಕ್ರೀನಲ್ಲಿ ನೀವು ಲೈಕ್ ನೋಡಿದಾಗ ನಿಮಗೆ ಖುಷಿ ಕೊಟ್ಟರೆ ಅದು ಪೂರ್ತಿ ತಂಡದ ಒಂದು ಪ್ರಯತ್ನ. ಯಾಕಂದರೆ ವಿಮರ್ಶ್ ಅಂತ ಒಂದು ಕನಸುಗಾರನ ಒಂದು ಮೊದಲ ಕನಸು, ಅದರ ಜೊತೆಗೆ ಅದಕ್ಕೆ ಈಕ್ವಲ್ ಆಗಿ ಟೆಕ್ನಿಕಲ್ ಆಗಿ ಸಪೋರ್ಟ್ ಆಗಿರುವ ಗೌತಮ್ ಚಂದ್ರ, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಡಿಟಿಂಗ್ ಪಾರ್ಟ್ ಆಗಿರ್ಬೋದು, ಲೈಕ್ ಟೆಕ್ನಿಕಲಿ ಒಂದು ಶಾರ್ಟ್ಸ್ ಕಂಪೋಸಿಷನ್ ಆಗಿರ್ಬೋದು,
ಅದಕ್ಕೆ ಅವರ ಒಂದಷ್ಟು ನಾಲೆಡ್ಜ್. ಸೊ ಅಲ್ಲಿಯೂ ಕೂಡ ನಾನು ಲೈಕ್ ಒಬ್ಬ ಅಸೋಸಿಯೇಟ್ ಡೈರೆಕ್ಟರಿಂದ ಟೀಮಿಂದ ಏನೆಲ್ಲ ಕಲಿಬೋದು, ಒಂದಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಅಪಾರ್ಚುನಿಟಿ ಸಿಕ್ತು. ಅದಲ್ಲದೆ ಪೂರ್ತಿ ತಂಡ ಲೈಕ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅವರಾಗಿರಲಿ, ಪ್ರತಿಯೊಬ್ಬರು ಇಲ್ಲಿ ಒಂದು ಟೀಮ್ ಆಗಿ ತುಂಬ ಇಂಟ್ರೆಸ್ಟಿಂದ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಅದನ್ನು ನೋಡೋದಕ್ಕೆ ನಮಗೆ ಖುಷಿ. ಶೂಟಿಂಗ್ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ ಹೇಳಿದರೆ, ಈ ಶೂಟಿಂಗ್ ಮುಂಚೆ 4 ದಿನ ಎಲ್ಲರೂ ಲೈಕ್ 3 to 4 hours ನಿದ್ದೆ ಮಾಡಿಕೊಂಡು ಈ ಇದಕ್ಕೆ ವರ್ಕ್ ಮಾಡ್ತಾಯಿದ್ವಿ. ಶೂಟಿಂಗ್ ದಿನ ಬಂದಾಗಂತೂ ಎಲ್ರಿಗೂ ಲೈಕ್ ಎಲ್ಲರೂ ಖುಷಿಯಲ್ಲಿದ್ದರು, ಜೋಶಲ್ಲಿದ್ದರು. ನನಗೆ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇತ್ತು. ಮೇಯ್ನಾಗಿ ಲೈಕ್ ಟೀಮಲ್ಲಿ ಲೈಕ್ ಒಬ್ರಿಗಿಂತ ಒಬ್ಬರು ಇಂಟ್ರೆಸ್ಟ್ ತೋರಿಸೋರು, ನಮ್ಮ ಪ್ರಾಜೆಕ್ಟ್ ಅಂತ ವರ್ಕ್ ಮಾಡೋರು, ಡೈರೆಕ್ಟರ್ ವಿಮರ್ಶ್ ಅವರಿಂದ ಹಿಡಿದು ಗೌತಮ್ ಚಂದ್ರ ಅವರಿಂದ ಹಿಡಿದು ಅದ್ರ ಜೊತೆಗೆ ವೆಂಕಟೇಶ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಆಶೀಶ್ ಆಗಿರ್ಬೋದು. ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಮಾತಾಡೋದಾದರೆ 2 ಕ್ಯಾಮ್ರಾನಲ್ಲಿ ಶೂಟ್ ಮಾಡೋಣ, ಬೇಗ ಆಗೋಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆಶೀಶ್, ನಾವು ಯೂಶಲಿ ಆಶೀಶ್ ಮತ್ತು ಅಭಿ DOP ಆಗಿ ವರ್ಕ್ ಮಾಡ್ತಿದ್ರು. ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಆ ಪ್ರಾಜೆಕ್ಟ್ ಶೂಟ್ ಟೈಮಲ್ಲಿ ನಾನು ಬೇರೆ ಶೂಟಲ್ಲಿ ಬ್ಯುಸಿಯಾಗಿದ್ದೆ. ಸೊ ಐ ಕುಡಂಟ್ ವರ್ಕ್ ವಿತ್ ದೆಮ್. ಪ್ರಾಜೆಕ್ಟ್ನ ಮುಂದೆ ಒರೆಸ್ಕೊಂಡು ಹೋಗೋಣ ಅಂತ ನಾನು ಮತ್ತು ಆಶೀಶು ಸೈಮಲ್ಟೇನಿಯಸ್ಲಿ 2 ಕ್ಯಾಮ್ರಾನಲ್ಲಿ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ 2 ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರಿಂದ ನಾವು ಬೇಗ ಶಾರ್ಟ್ ಫಿಲಮ್ನ ಕಂಪ್ಲೀಟ್ ಮಾಡಿದ್ವಿ. ಅಂದರೆ 2 ಡೇಸಲ್ಲಿ ಏನು ಅಂದ್ಕೊಂಡಿದ್ವೋ ಅದನ್ನು ಬೇಗ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಸೊ ಈ ಶಾರ್ಟ್ ಫಿಲಮ್ ಎಲ್ಲ ಪ್ಲ್ಯಾನ್ ಆಯಿತು, ಶೂಟಿಗೆ ಹೋದ್ವಿ. ಫಸ್ಟ್ ಡೇ ಶೂಟಿಂಗ್ಸ್ ಸ್ಟಾರ್ಟ್ ಮಾಡಿದಾಗ ಲೊಕೇಶನ್ಗೆ ಹೋದ್ವಿ. ಲೊಕೇಶನ್ ಎಲ್ಲ ಆಲ್ರೆಡಿ ನಾವು ಅವ್ರ ಹತ್ರ ಓಕೆ ಮಾಡಿಸ್ಕೊಂಡೇ ಹೋಗಿದ್ದು. ಕ್ಯಾಮ್ರಾ ಇಳಿಸ್ತಾ ಇದ್ದೀವಿ, ಅವಾಗ ಅವ್ರು ಬಂದು ಹೇಳ್ತಾ ಇದ್ದಾರೆ ಲೊಕೇಶನ್ ಅವರು, ಇವತ್ತು ಶೂಟ್ ಮಾಡೋಂಗಿಲ್ಲ, ಇಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಏನು ಗುರು, ನಾವೆಲ್ಲ ಶೂಟ್ ಲೊಕೇಶನ್ ಓಕೆ ಮಾಡಿದ್ವಿ, ಈ ಥರ ಹೇಳಿದರೆ ನನಗಂತೂ ಬ್ಲ್ಯಾಂಕ್ ಆಗಿಬಿಡ್ತು. ಆ ಟೈಮಲ್ಲಿ ಗೌತಮ್ ಹೇಳಿದ್ರು, ಲೈಕ್ ಈ ಫಿಲ್ಮ್ ಫೀಲ್ಡಲ್ಲಿ ಈ ಥರ ಆಗೋದು ಕಾಮನ್, ಲೈಕ್ ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಲೊಕೇಶನ್ ಹುಡ್ಕೋಣ ಅಂತ ಹೇಳಿದ್ರು. ಲೈಕ್ ಆವಾಗ ಅವರು ಸಜೆಸ್ಟ್ ಮಾಡಿದ್ದು ಅವರೇ, ಲೈಕ್ ಇನಿಷಿಯೇಟ್ ತೊಗೊಂಡು. ಸೊ ನೀವೇನು ತಲೆ ಕೆಡಿಸ್ಕೊಬೇಡಿ ಬ್ರೋ, ಹುಡ್ಕೋಣ, ನಮ್ಮೆಲ್ಲರ ಕಾಂಟ್ಯಾಕ್ಟ್ಸಲ್ಲಿ ಯಾವುದಾದ್ರೂ ಲೊಕೇಶನ್ ಹುಡ್ಕೋಣ, ಸಿಗಲಿಲ್ಲ ಅಂದರೆ ಡೋಂಟ್ ವರಿ, ನಮ್ಮ ಮನೇಲೋ ನಿಮ್ಮ ಮನೇಲೋ ಯಾರ್ದೋ ಒಂದು ಮನೇಲಿ ಶೂಟ್ ಮಾಡೋಣ, ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಹೇಳಿದ್ವಿ. ಆ್ಯಂಡ್ ಅದಕ್ಕೆ ಸೆಟ್ ಬೇರೆ ಹಾಕಬೇಕಿತ್ತು. ಸೊ ಸೆಟ್ಟಿಗೆಲ್ಲ ಆಲ್ರೆಡಿ ಹೇಳಿಬಿಟ್ಟಿದ್ವಿ. ಸೊ ಅದ್ರದ್ದೆಲ್ಲ ಪ್ರಿಪ್ರೇಷನ್ಸ್ ಆಲ್ಮೋಸ್ಟ್ ನಡೀತಾ ಇತ್ತು. ಅಂದರೆ ಅದು ಫ್ಲಾರ್ಸು ಅದು ಇದೆಲ್ಲ ಬರ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಸೊ ಅಟ್ ಎನಿ ಕಾಸ್ಟ್ ಅದೇ ದಿನ ನಾವು ಶೂಟ್ ಮಾಡಬೇಕಿತ್ತು. ಯಾಕಂದರೆ ಆರ್ಟಿಸ್ಟ್ ಬಂದುಬಿಟ್ಟಿದ್ದಾರೆ, ಸಡನ್ನಾಗಿ ಲೊಕೇಶನ್ ಬೇರೆ ಅವೈಲೇಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸರಿ ಅಂದ್ಬಿಟ್ಟು ಆಗ ನಾನು ಶ್ರೀಧರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಶ್ರೀಧರ್ ಸರ್ ಆ್ಯಕ್ಚುಲಿ ಏನೂ ಹೇಳಿದೆ, ಗೌತಮ್ ಮಾಡ್ಕೋ, ಪರವಾಗಿಲ್ಲ, ನಿನಗಿಲ್ಲ ಅಂತ ಹೇಳ್ತೀನಿ ನಾನು, ನಿಂಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ, ಏನು ಮಾಡ್ತೀವೋ ಮಾಡು, ಪರವಾಗಿಲ್ಲ. ಬಟ್ ಅದೇ ಅವ್ರ ಮನೇಲಿ ಅವೈಲೇಬಲ್ ಇರಲಿಲ್ಲ. ಸೊ ನೀನು ಹೋಗು ಶೂಟ್ ಮಾಡು, ನಾನು ಅವ್ರಿಗೆ ಹೇಳ್ತೀನಿ, ಹೋಗ್ಬಿಟ್ಟು ಆರಾಮಾಗಿ ಶೂಟ್ ಮಾಡ್ಕೊ ಅಂತ ಹೇಳಿದ್ರು. ಸೊ ಶ್ರೀಧರ್ ಸರ್ಗೆ ಧನ್ಯವಾದಗಳು. ಆ್ಯಕ್ಚುಲಿ ಆ ಶಾರ್ಟ್ ಫಿಲಮ್ ಚೆನ್ನಾಗಿ ಬಂದಿರೋದು ಕಾರಣ ನಿಮ್ಮ ಮನೆ ಆ್ಯಕ್ಚುಲಿ. ಅಂದರೆ ಏನು ಇಂಟೀರಿಯರ್ ಸೀಕ್ವೆನ್ಸ್ ಎಲ್ಲ ಸುಮಾರು ಜನ ಯಾರೆಲ್ಲ ಶಾರ್ಟ್ ಫಿಲಮ್ ನೋಡಿದ್ದಾರೆ ಆ ಲೊಕೇಶನ್ ಬಗ್ಗೆ ಕೇಳ್ತಾರೆ, ಎಲ್ಲಿ ಶೂಟ್ ಮಾಡಿರಿ, ಇದು ಚೆನ್ನಾಗಿದೆ ಅಂತೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಇಲ್ಲ ಅಂತ ಹೇಳಿದಿದ್ರೆ ಲೈಕ್ ಇದು ಪೋಸ್ಟ್ಪೋನ್ ಆಗ್ತಾ ಇತ್ತು ಹೊರತು ಅವತ್ತು ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಜವಾಗ್ಲೂ. ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಮ್ಮ ಆಲ್ರೆಡಿ ನೇಕೆಡ್ ಶಾರ್ಟ್ ಫಿಲ್ಮ್ ನೀವು ನೋಡಿರ್ಬೋದು. ಟೆಕ್ನಿಕಲ್ ಟೀಮ್ ನಮ್ಮದು ಲೈಕ್ ಚೆನ್ನಾಗೇ ಇದೆ, ಸಖತ್ತಾಗಿದೆ. DOP ಆಗಿ ನಮಗೆ ಆಶೀಶ್ ಅವರು, ಗೌತಮ್ ಮತ್ತು ಆಶೀಶ್ ಅವರು ಇದಕ್ಕೆ ಇನಿಷಿಯೇಟಿವ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದರು. ಲೈಕ್ ಅವರಿಗೆ ಸ್ವಲ್ಪ ಕೊನೆಗೆ ಏನಾಯ್ತು ಅಂತ ಹೇಳಿದರೆ ವರ್ಕ್ ಏನೋ ಬಂದಿದ್ದರಿಂದಾಗಿ ಅಬ್ಬಿ ಅವ್ರಿಗೂ ನೇಕೆಡ್ ಶಾರ್ಟ್ ಫಿಲ್ಮ್ ಆಗಿರ್ಬೋದು ಶೂಟ್ ಮಾಡಿದ್ದಾರೆ ಗೊತ್ತಿರ್ಬೋದು, ಅವರು ಜಾಯ್ನ್ ಆದರು ನಮ್ಮ ಟೀಮ್ಗೆ ಲಾಸ್ಟಲ್ಲಿ. ಸೊ ನಮಗೆ ತುಂಬಾ ಹೆಲ್ಪ್ ಆಯಿತು. ಆರ್ಟ್ ಡೈರೆಕ್ಟರ್ ಆಗಿ ವೆಂಕಿ ಅವರು, ವೆಂಕಟೇಶ್ ಅಂತ ಹೇಳಿ ನಾವು ಪ್ರೀತಿಯಿಂದ ವೆಂಕಿ ಅಂತ ಕರಿತೀವಿ. ಅವರು ಇದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ನಮಗೆ ಆರ್ಟ್ ಡೈರೆಕ್ಟರಾಗೂ ವರ್ಕ್ ಮಾಡಿದ್ದಾರೆ. ಎಷ್ಟು ಅವರು ಏನಂತ ಹೇಳಿದ್ರೆ, ಅವ್ರ ಹತ್ರ ಒಂದು ಈ ಲೊಕೇಶನ್ ಬೇಕು ಬ್ರೋ, ಲೈಕ್ ಏನಾದರೂ ಈ ಮೆಟೀರಿಯಲ್ ಬೇಕು, ಈ ಐಟಮ್ ಬೇಕು ಅಂತ ಹೇಳಿದರೆ ಇಮಿಡಿಯೇಟಾಗಿ ಅವ್ರು ತರಿಸ್ಕೊಡ್ತಾಯಿದ್ರು. ಲೈಕ್ ಅಷ್ಟು ತುಂಬಾ ಹೆಲ್ಪಿಂಗ್ ನೇಚರ್ ಅಂತ ಹೇಳಿದರೆ ಅಷ್ಟು ವರ್ಕ್ ಮಾಡ್ತಾಯಿದ್ದು ಸಿನ್ಸಿಯರಾಗಿ. ಈ ಶಾರ್ಟ್ ಫಿಲ್ಮಲ್ಲಿ ಒಂದು ಸೀನ್ ಬರುತ್ತೆ, ಅದಕ್ಕೆ ನಮಗೆ ಲೈಕ್ ಒಂದು ಸೆಟ್ ಆಗಬೇಕಿತ್ತು. ಆ ಟೈಮಲ್ಲಿ ತುಂಬಾ ಯೋಚನೆ ಮಾಡ್ತಾಯಿದ್ವಿ. ನನಗಂತೂ ಇದು ಫಸ್ಟ್ ಟೈಮು ನಾನು ಡೈರೆಕ್ಷನ್ ಮಾಡ್ತಾ ಇರೋದಂತ, ಯಾವ ಥರ ಸೆಟ್ ಬೇಕಾಗುತ್ತೆ ಅದು ಮೈಂಡಲ್ಲಿತ್ತು. ಬಟ್ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಒಬ್ಬರು ಬೇಕಿತ್ತು.
ಅದಕ್ಕೆ ಲೈಕ್ ಅವಾಗ ಭುವನ್ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಪ್ರೊಡಕ್ಷನ್ ಡಿಸೈನರ್ ಆಗಿ ಬಂದು ನಮಗೆ ತುಂಬಾ ಹೆಲ್ಪ್ ಆಯಿತು ಭುವನ್ ಅವರು, ಚೆನ್ನಾಗಿ ಮಾಡಿಕೊಟ್ರು. ಅದು ನೀವು ಶಾರ್ಟ್ ಫಿಲ್ಮಲ್ಲಿ ನೋಡ್ತೀರಾ. ರೋಡ್ ಸೀಕ್ವೆನ್ಸ್ ಫಸ್ಟ್ ಡೇ ನಾವು ಹಲ್ದಿ ಸೀಕ್ವೆನ್ಸು ಮತ್ತು ಇಂಟೀರಿಯರ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ರೋಡ್ ಸೀಕ್ವೆನ್ಸಿಗೆ ಹೋದ್ವಿ. ರೋಡ್ ಸೀಕ್ವೆನ್ಸ್ ಅಂತೂ ಶೂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ರೋಡಲ್ಲಿ ಆಬ್ವಿಯಸ್ಲಿ ಗಾಡಿಗಳು ಓಡಾಡ್ತಿರುತ್ತೆ. ಸೊ ನಾವು ಟ್ರಾಫಿಕ್ನ ಬ್ಲಾಕ್ ಮಾಡಬೇಕಿತ್ತು. ನಾವು ಯಾವಾಗ ಶೂಟ್ ಮಾಡ್ತೀವೋ ಆ ಟೈಮಲ್ಲಿ ನಾವು ಟ್ರಾಫಿಕ್ನ ಬ್ಲಾಕ್ ಮಾಡಬೇಕಿತ್ತು. ಸೊ ನಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ನ ಶೂಟ್ ಮಾಡೋದಕ್ಕೆ. ಸೊ 2 ಕ್ಯಾಮ್ರಾ ಇದ್ದಿದ್ದರಿಂದ ನಾವು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಈ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ ಆ್ಯಂಡ್ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಆಶೀಶೂ ಅಷ್ಟೇ, ಪಾಪ ಅವ್ರಿಗೆ ರೋಡ್ ಮೇಲೆಲ್ಲ ಒದ್ದಾಡಿಸ್ಬಿಟ್ಟಿದ್ದೀವಿ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ಒಂದಷ್ಟು ಪ್ಯಾಚ್ ವರ್ಕ್ ಅಂದರೆ ಒಂದು 2-3 ಶಾರ್ಟ್ ಮಿಸ್ ಆಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಆಶೀಶ್ ಅವೈಲೇಬಲ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಹಳೆ ಟೀಮ್ ಮೆಂಬರ್, ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅಭಿ ಮತ್ತೆ ನಮ್ಮ ಟೀಮಿಗೆ ಜಾಯ್ನ್ ಆದರು. ಡೈರೆಕ್ಷನ್ ಟೀಮ್ ಪಿಲ್ಲರ್ ಆಫ್ ದ ಫಿಲ್ಮ್ ಅಂತ ಹೇಳ್ತಾರೆ. ನನಗೆ ಇದು ಫಸ್ಟ್ ಶಾರ್ಟ್ ಫಿಲ್ಮ್ ಆಗಿರೋದ್ರಿಂದ ನನಗೆ ಯಾರಾದರೂ ಸಪೋರ್ಟ್ ಬೇಕಿತ್ತು ಆ ಟೈಮಲ್ಲಿ. ನನಗೆ ಇದಕ್ಕೆ ಕೋ ಡೈರೆಕ್ಟರಾಗಿ ಹೆಲ್ಪ್ ಮಾಡಿದ್ದು ನಮ್ಮ ಗೌತಮ್ ಅವರು ಲೈಕ್ DOP ಆಗಿನೂ ವರ್ಕ್ ಮಾಡಿ, ಕೋ ಡೈರೆಕ್ಟ್ರಾಗೂ ವರ್ಕ್ ಮಾಡಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅದೇ ರೀತಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಹರಿಪ್ರಸಾದ್ ಅವರು ಸ್ಟಾರ್ಟಿಂಗಿಂದ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ನಮ್ಮ ಜೊತೆ ಇದ್ದಾರೆ ಅವರು. ಹಾಗೆಯೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಮಣಿಕಂಠ ಅವರು ನಮ್ಮನ್ನು ಜಾಯ್ನ್ ಆದರು. ಆಲ್ರೆಡಿ ನೇಕೆಡಲ್ಲೆಲ್ಲ ಅವರು ನಮ್ಮ ಜೊತೆನೇ ಇದ್ದರು. ಹರಿಪ್ರಸಾದ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಮಣಿಕಂಠನೂ ಅಷ್ಟೇ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಈ ಒಂದು ಶಾರ್ಟ್ ಫಿಲಮ್ಗೆ. ಆಲ್ಮೋಸ್ಟು ಶೂಟ್ ಫಸ್ಟ್ ಡೇಯಿಂದನೂ ಜೊತೆಯಲ್ಲಿದ್ದು ಪ್ರತಿ ಇದರಲ್ಲೂ ಪ್ರತಿ ಹಂತದಲ್ಲೂ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಕೆಲವೊಂದು ಸ್ಪೆಷಲ್ ಮೇಕಪ್ ಇದು ಬರುತ್ತೆ. ಸೊ ಅದೆಲ್ಲ ಅವರೇ ನಾನು ಮಾಡ್ತೀನಿ ಬ್ರೋ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿ ನಿಂತು ತುಂಬ ಹೆಲ್ಪ್ ಮಾಡಿದ್ದಾರೆ. 2 ದಿನದಲ್ಲಿ ಕಂಪ್ಲೀಟ್ ಶಾರ್ಟ್ ಫಿಲ್ಮನ್ನು ಮುಗಿಸಿದ್ವಿ. ಲೈಕ್ ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ಈ ಒಂದು ಶಾರ್ಟ್ ಫಿಲ್ಮಲ್ಲಿ ಒಂದು ಸೀನ್ ಬರುತ್ತೆ, ಅದು ನೀವು ಶಾರ್ಟ್ ಫಿಲ್ಮನ್ನು ನೋಡ್ತೀರಾ. ಆ ಟೈಮಲ್ಲಿ ನಮಗೆ ಇಷ್ಟು ಜನ ಅಂತ ಬೇಕಿತ್ತು. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಹಳೆ ಕಂಪ್ನಿ ವರ್ಕ್ ಮಾಡ್ತಾಯಿದ್ದೆ ಒಂದು ನನ್ನ ಕಂಪ್ನಿಯಲ್ಲಿ. ಆ ಟೈಮಲ್ಲಿ ಅವರು ಕೇಳಿದಾಗ ಅವರು ನಾವು ಬರ್ತೀವಿ ಆ ಟೈಮಲ್ಲಿ ಅಂತ ಹೇಳಿದ್ರು. ಅವ್ರು ಆಫೀಸ್ ಮುಗಿಸ್ಕೊಂಡು ಅವತ್ತು ಬಂದಿದ್ದರು. ಸೊ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋಸ್ಟ್ ಪ್ರೊಡಕ್ಷನ್ಗೆ ಬಂದ್ವಿ. ಬಟ್ ವಿಮರ್ಶ್ ಅವ್ರಿಗೆ ತುಂಬ ಭಯ ಆಯಿತು, ಯಾಕಂದರೆ ಫಸ್ಟ್ ಶಾರ್ಟ್ ಫಿಲಮ್ ಅಲ್ವಾ, ಏನು ಮಾಡೋದು ಅಂದರೆ ಅವ್ರು ಸ್ವಲ್ಪ ಭಯ ಪಡ್ತಿದ್ರು. ಬ್ರೋ ಇದು ಬಂದಿದ್ಯಾ ಅಂತ. ಆಮೇಲೆ ನೀವು ತಲೆ ಕೆಡಿಸ್ಕೊಬಿಡಿ ಬ್ರೋ, ನಾವು ಮಾಡೋಣ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಭಯ ಪಡಬೇಡಿ ಅಂತೆಲ್ಲ ಹೇಳಿ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಎಡಿಟಿಂಗ್ ಅವರು ನಾನು ಗೌತಮ್ ಅವರು ಹೇಳಿದರು ನಾನೇ ಮಾಡಿಕೊಡ್ತೀನಿ ಇದನ್ನು ಅಂತ. ಸೊ ಎಡಿಟಿಂಗ್ ಅಲ್ಲಿಗೆ ನಮಗೆ ಅವರಿಂದನೇ ಲೈಕ್ ತುಂಬ ಹಣ ಉಳೀತು. ನೆಕ್ಸ್ಟ್ ನಾವು ಮ್ಯೂಸಿಕ್ ಯಾರ ಹತ್ರ ಮಾಡಿಸ್ಕೊಳ್ಳೋದು. ನಾವು ಆಲ್ರೆಡಿ ನೇಕೆಡ್ಗೆ ಶಾರ್ಟ್ ಫಿಲ್ಮ್ಗೆ ಮ್ಯೂಸಿಕ್ ಮಾಡಿಸಿದ್ವಿ. ಸೊ ನಮಗೆ ಇಷ್ಟ ಆಗಿತ್ತು. ಸೊ ಅವರನ್ನೇ ಅಪ್ರೋಚ್ ಮಾಡಿದ್ವಿ, ಅವರಿಗೂ ಇಷ್ಟ ಆಯಿತು ಸ್ಟೋರಿ. ಸೊ ಓಕೆ ಅಂತ ಹೇಳಿದರು. ಸೊ ವಿಘ್ನೇಶ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ಲಿ SFX ತುಂಬ ಇಂಪಾರ್ಟೆನ್ಸ್ ಬೇಕಾಗುತ್ತೆ. ಯಾಕಂದರೆ ಇದೊಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ಇವನ್ ಕತೆ ಹೇಳಬೇಕು ಅನ್ನೋ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ SFX ತುಂಬ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಮ್ಯೂಸಿಕ್ಕೂ ಅಷ್ಟೇ, ಮ್ಯೂಸಿಕ್ಕು ಮತ್ತು SFX ವಿಘ್ನೇಶ್ ಶಂಕರ್ ಅಂತ ಮಾಡಿದ್ದಾರೆ. ನಮ್ಮ ನೇಕೆಡ್ ಶಾರ್ಟ್ ಫಿಲಮ್ಗೆ ಏನು ಮಾಡಿದರು ಅವರೇ ಇದಕ್ಕೂ ಮಾಡಿದ್ದಾರೆ. ಅವರು ಅಷ್ಟೇ ತುಂಬ ವರ್ಕ್ ಮಾಡಿದ್ದಾರೆ. SFX ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ SFX ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಯಾವುದೇ ಒಂದು ಕತೆ ಆಗಲಿ ಆ ಒಂದು ಕತೆಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಜರ್ನಿ ಫ್ಲೋ ಆಗಬೇಕಾದ್ರೆ ಕಂಟಿನ್ಯೂಟಿ ಇರಬೇಕಾದ್ರೆ ಮ್ಯೂಸಿಕ್ ಆ ಕಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟಾಗಿ ಪ್ಲೇ ಮಾಡುತ್ತೆ. ಸೊ ನಮ್ಮ ಒಂದು ಕತೆಗೆ ಮ್ಯೂಸಿಕ್ ಕೊಟ್ಟ ಮ್ಯೂಸಿಕ್ ಡೈರೆಕ್ಟರ್ಗೂ ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಇಲ್ಲಿ ಶೂಟ್ ಮಾಡ್ತಿದ್ದ ಆ ದಿನಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ರಸ್ತೆಯಲ್ಲಿ ನಾವು ಶೂಟ್ ಮಾಡಿದ್ದೀವಿ, ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ನೈಟ್ ಮಾರ್ಕೆಟಲ್ಲಿ ಬೇರೆ ಬೇರೆ ಪ್ಲೇಸ್, ಒಂದು ಬೆಂಗಳೂರಿನ ಒಂದು ಒಳ್ಳೊಳ್ಳೆ ಸ್ಥಳಗಳಲ್ಲಿ ರಿಸ್ಕ್ ತಗೊಂಡು ಶೂಟ್ ಮಾಡಿದ್ದಾರೆ ನಮ್ಮ ಟೀಮ್ ಅವರು. ಸೊ ಅದೊಂದು ಲೈಕ್ ನಮಗೆ ಒಂದು ರೋಚಕ ಅನುಭವಗಳು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಲೇಬೇಕು. ನವೀನ್ ಸರ್
ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಹಣದ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಇನ್ನೂ ದೊಡ್ಡ ಸ್ಕೇಲಲ್ಲಿ ಮಾಡಿ ಅಂತಲೇ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಬಟ್ ನಮಗೆ ಒಂದು ಐಡಿಯಾ ಆಯಿತು, ಅಂದರೆ ಸಿನ್ಸ್ ಇಟ್ಸ್ ಅ ಶಾರ್ಟ್ ಫಿಲಮ್, ನಮಗೆ ರಿಟರ್ನ್ಸ್ ಏನು ಅಷ್ಟು ವಾಪಸ್ ಬರಲ್ಲ. ಸೊ ಒಂದು ಇದೇ ಕಡಿಮೆ ಬಜೆಟಲ್ಲೇ ಮಾಡಿ ಮುಗಿಸೋಣ ಅಂತ ನಮಗೊಂದು ಕ್ಲಾರಿಟಿ ಇತ್ತು. ಅವರು ಅಂದರೆ ಇನ್ನೂ ದೊಡ್ಡ ಮನೇಲಿ ಶೂಟ್ ಮಾಡೋಣ, ಈ ಥರ ತೋರಿಸೋಣ ಅಂತ ಬೇರೆ ಬೇರೆ ಲೊಕೇಶನ್ಸ್ಗೆಲ್ಲ ಹೋಗಿ ನಾವು ವಿಸಿಟ್ ಮಾಡಿ ಅಲ್ಲೆಲ್ಲ ಪ್ಲ್ಯಾನು ಮಾಡಿದ್ದು ಇದೆ. ಬಟ್ ಅದಕ್ಕೆಲ್ಲ ಸೆಟ್ ಆಗಬೇಕಿತ್ತು. ಸೊ ಅದೆಲ್ಲ ಅಂದರೆ ಅನ್ನೆಸೆಸರಿ ಕಾಸ್ಟ್ ಕಟ್ಟಿಂಗ್ ಮಾಡಿ ಒಂದು ಬಜೆಟ್ ಫೈನಲೈಸ್ ಮಾಡಿ ಸರ್ ಇಷ್ಟರಲ್ಲೇ ಮುಗಿಸ್ತೀವಿ ಅಂತ ಹೇಳಿ. ಆ್ಯಂಡ್ ಅಷ್ಟರಲ್ಲೇ ಮುಗಿಸಿ ಐ ಥಿಂಕ್ ಈವನ್ ಪ್ರೊಡ್ಯೂಸರೂ ಅಷ್ಟೇ ತುಂಬ ಖುಷಿಯಾದರು ಔಟ್ಪುಟ್ ನೋಡಿ, ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಇದು ಆಲ್ಮೋಸ್ಟು ಏನು ಶೂಟಿಂಗ್ ಎಲ್ಲ ಆಯಿತು, ಎಡಿಟಿಂಗ್ ಆದಮೇಲೆ ನಮಗೆ ಆರ್ಟಿಸ್ಟು ಡೇಟ್ ಸಿಗ್ತಿರ್ಲಿಲ್ಲ ಡಬ್ಬಿಂಗ್ ಮಾಡಿಸೋದಕ್ಕೆ, ಮತ್ತು ಮ್ಯೂಸಿಕ್ಕು ಮತ್ತು ಇದಕ್ಕೆಲ್ಲ ಯಾರ ಹತ್ರ ಅಪ್ರೋಚ್ ಮಾಡೋದು ಅಂತ ಅದು ಇನ್ನೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿತ್ತು. ಯಾಕಂದರೆ ಸುಮಾರು ಇವ್ರೂ ಅಷ್ಟೇ, ವಿಕ್ಕಿಯವ್ರೂ ಬ್ಯುಸಿ ಆಗಿಬಿಟ್ಟಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ತುಂಬ ಡಿಲೇ ಆಗ್ತಾಯಿತ್ತು. ಸೊ ಆ ಟೈಮಲ್ಲೂ ಅಷ್ಟೇ ಅಂದರೆ ತುಂಬ ಪೇಷೆಂಟಾಗೆ ಬಿಡಿ ಮಾಡಿ ಒಟ್ನಲ್ಲಿ ಚೆನ್ನಾಗಿ ಮಾಡಿ ಅಷ್ಟೇ ಅಂತ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ನಮ್ಮ ನವೀನ್ ಸರು. ಮತ್ತು ಮಂಜುನಾಥ್ ಸರ್ ಹಾಗೆ ನವಿತಾ ಅಕ್ಕ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಹಂತದಲ್ಲೂ ಅಷ್ಟೇ. ಅಂದರೆ ಮಾರ್ಕೆಟಿಂಗ್ ಹಿಂಗೆ ಮಾಡಿ, ಕತೆ ಸ್ಟಾರ್ಟಿಂದನೂ ಅಷ್ಟೇ ವಿಮರ್ಶ್ ಅವ್ರಿಗೆ ಅಪ್ಡೇಟ್ ಮಾಡ್ತಾನೆ ಬಂದಿದ್ದರು. ಸೊ ಆವಾಗಲಿಂದನೂ ಅಷ್ಟೇ ನೀವೇನು ತಲೆ ಕೆಡಿಸ್ಕೋಬೇಡಿ, ಹಿಂಗೆ ಮಾಡೋಣ ಅಂತ ಪ್ರತಿ ಹಂತದಲ್ಲೂ ಸಪೋರ್ಟಿವ್ ಆಗೇ ನಮ್ಗೆ ಇಡೀ ತಂಡಕ್ಕೆ ಬ್ಯಾಕ್ಬೋನಾಗಿ ನಿಂತಿದ್ರು. ಈ ಶಾರ್ಟ್ ಫಿಲ್ಮ್ ನಾನು ಹೇಳಿದಾಗ ಸ್ಟೋರಿ ನಮ್ಮ ಅಕ್ಕನ ಹತ್ರ ಅವ್ರು ಚೆನ್ನಾಗಿದೆ ಅಂತ ಹೇಳಿದರು. ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಆಗೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ನವಿತಾ ಜೈನ್ ಅಂತ ಹೇಳಿ ನೀವು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಸರ್ ಆಗಿರ್ಬೋದು, ಅವ್ರ ಹತ್ರ ಸ್ಟೋರಿ ಹೇಳಿದಾಗ ಈ ಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ನನ್ನ ತಮ್ಮ ವಿಕೇಶ್ ಅಂತ ಹೇಳಿ ಲೈಕ್ ಈ ಶೂಟಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಪ್ರಾಜೆಕ್ಟ್ ನೋಡಿದೆ ಗುರು, ಕಂಟೆಂಟ್ ಸಖತ್ತಾಗಿದೆ, ಔಟ್ಪುಟ್ ಸಖತ್ತಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಪ್ರತಿದಿನ ನಡೀತಾ ಇರೋ ಕತೆ, ಪ್ರತಿದಿನ ಕೇಳ್ತಾ ಇರೋ ಕತೆ, ಆ್ಯಂಡ್ ಅದೇ ಕತೆನ ಇಟ್ಕೊಂಡು ನಾವು ನಿಮಗೆ ಒಂದು ಸಂದೇಶ ಹೇಳೋದಕ್ಕೆ ಬರ್ತಾಯಿದ್ದೀವಿ. ಸೊ ದಯವಿಟ್ಟು ನೋಡಿ. ಈ ಒಂದು ಶಾರ್ಟ್ ಫಿಲಮ್ ಶೇರ್ ಆಗೋದ್ರಿಂದ ಏನಾದರೂ ಚೇಂಜಸ್ ಆಗ್ಬೋದೇನೋ. ಚೇಂಜಸ್ ಆದರೆ ಈ ಶಾರ್ಟ್ ಫಿಲಮ್ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ಶಾರ್ಟ್ ಫಿಲಮ್ನ ನೋಡಿ. ಕಂಟೆಂಟ್ ಸಖತ್ತಾಗಿದೆ, ಮೆಸೇಜ್ ಓರಿಯೆಂಟೆಡ್. ಜುಲೈ 28 ರಿಲೀಸ್, ಎಲ್ಲರೂ ನೋಡಿ. ನೇಕೆಡ್ ಆದಮೇಲೆ ನಾವು ಮಾಡ್ತಾ ಇರುವಂಥ ನೆಕ್ಸ್ಟ್ ಪ್ರಾಜೆಕ್ಟ್ ಕಾಮಗಾರಿ ಪ್ರಗತಿಯಲ್ಲಿದೆ. ಇದೇ ಬರುವ 28ಕ್ಕೆ G3 ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಪ್ಪದೇ ನೋಡಿ. ನಮ್ಮ ಪ್ರಾಜೆಕ್ಟ್ ಖಂಡಿತ ನಿಮಗೆ ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಒಂದು ಒಳ್ಳೆಯ ಲೈಕ್ ಥೀಮನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋ ಒಂದು ದೃಢ ನಂಬಿಕೆ ನಮಗಿದೆ. ನಮ್ಮೆಲ್ಲರ ಮೇಲೆ ನಿಮ್ಮ ಪ್ರೀತಿ, ಆಶೀರ್ವಾದ ಹಾಗೂ ಸಪೋರ್ಟ್ ಸದಾ ಇರಲಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟ ಆಗದೇ ಇದ್ದರೆ ಏನು ಇಷ್ಟ ಆಗಲಿಲ್ಲ ಅಂತ ನಮಗೆ ತಿಳಿಸಿ. ಸೊ ದಟ್ ಇನ್ನೊಂದಷ್ಟು ಕರೆಕ್ಷನ್ಸ್ ಮಾಡ್ತಾ ನಾವು ಇನ್ನೂ ಇಂಪ್ರೂವೈಸ್ ಮಾಡ್ತಾ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಇನ್ನೂ ಕಲಿತಾ ಹೋಗ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಹಲೋ, ನಮಸ್ಕಾರ. ನಾನು ವಿಘ್ನೇಶ್ ಶಂಕರ್ ಅಂತ, ಆ್ಯಂಡ್ ಐ ಆಮ್ ದ ಮ್ಯೂಸಿಕ್ ಡೈರೆಕ್ಟರ್ ಫಾರ್ ಕಾಮಗಾರಿ ಪ್ರಗತಿಯಲ್ಲಿದೆ. G3 ಕ್ರಿಯೇಷನ್ಸ್ ಜೊತೆ ನನ್ನ 2ನೇ ಪ್ರಾಜೆಕ್ಟು, ಡೈರೆಕ್ಟೆಡ್ ಬೈ ವಿಮರ್ಶ್. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ಗೌತಮ್, ಆಫ್ಟರ್ our first film together, Naked, he reached out to me and he gave me this opportunity. So yeah, so Kamagari Pragatiyallide, KP. When you hear the concept of it, one line al kelidre, it's like, okay, it's a short film about potholes, which is a pretty big issue, you know. And the way Vimarsh has portrayed this, hats off. And I had a very tight schedule actually, which is why I could not make it to their briefing. But actually during the whole process, I had a lot of emotions being conveyed, especially from the father and daughter scenes. And after they have done all that magic on screen, nan kelsa just gets
extremely easier. And that's what inspired me to, create the theme song and the Haldi music. And of course, all the OSTs will be released. Make sure you check that out as well. Other than the music, sound effects madidini nanu. And there were a couple of scenes that were a bit challenging. So we went back and forth with the team. And then, it was all set. ಈ ಕಾನ್ಸೆಪ್ಟು ಆನ್ ಪೇಪರ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ the struggle and effort that Vimarsh and team have put in this just goes a long way and shows that there is easily something more. And I am just extremely proud and happy to be a small part of this team. Wishing the whole team all the very best. This has been Vignesh Shankar. Thank you. ನಮಸ್ಕಾರ. ಏನಮ್ಮ ನೀನು ನೋಡ್ಕೊಂಡು ಬರೋಕ್ಕಾಗಲ್ಲೇನಮ್ಮ?